Hello students, welcome to Jyoti Education channel. ಈ ಒಂದು ವಿಡಿಯೋದಲ್ಲಿ 7th ಸ್ಟ್ಯಾಂಡರ್ಡ್ SA2 ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ನಾನು ರೆಡಿ ಮಾಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ನಿಮ್ ಕ್ವೆಶ್ಚನ್ಸ್ ಅನ್ನ ಕೇಳಬಹುದು, ಯಾವ್ಯಾವ್ದು ಪಾಠದಿಂದ ಯಾವ ರೀತಿ ಕ್ವೆಶ್ಚನ್ಸ್ ಗಳನ್ನ ಕೇಳ್ತಾರ ಅಂತ ಹೇಳಿ. ಓಕೆ, ಫಸ್ಟ್ ಇಲ್ಲಿ ವರ್ಗ 7ನೇ ತರಗತಿ ವಿಷಯ ಕನ್ನಡ ವಿಷಯವನ್ನ ನಾನು ತಗೊಂಡ್ ಬಂದಿದ್ದೀನಿ. ಅಂಕ 40 ಅಂಕ. ಇಲ್ಲಿ ಸಮಯ ಏನಾಗುತ್ತೆ ಅಂದ್ರೆ 90 ನಿಮಿಷವನ್ನ ಕೊಟ್ಟಿರ್ತಾರೆ. ಪ್ರಶ್ನೆ 1, ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ಏನಾಗಿದೆ ಅಂದ್ರೆ 5 ಬಿಟ್ಟ ಸ್ಥಳವನ್ನ ಕೊಟ್ಟಿದ್ದಾರೆ. 5 × 1 ಅಂದ್ರೆ ಪ್ರತಿಯೊಂದಕ್ಕೆ ಏನಾಗಿರುತ್ತೆ ಅಂದ್ರೆ 1 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 5 ಅಂಕಗಳು ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ 2, ಹೊಂದಿಸಿ ಬರೆಯಿರಿ. ಇಲ್ಲೂ ಸಹ ಏನಂತಂದ್ರೆ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ ಆಗಿರುತ್ತೆ. ಸೊ ಟೋಟಲ್ 5 marks. ನೆಕ್ಸ್ಟ್ ಪ್ರಶ್ನೆ 3, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿಯೂ ಸಹ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಇಲ್ಲಿ 5 ಅಂಕಗಳು ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ 4, 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ನಮಗೆ 3 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಏನಾಗಿರುತ್ತೆ ಅಂದ್ರೆ 2 ಮಾರ್ಕ್ಸ್ ಅಂದ್ರೆ 2 ಅಂಕಗಳಿರುತ್ತೆ. ಸೊ ಟೋಟಲ್ ಇಲ್ಲಿ ನಮಗೆ 6 ಅಂಕಗಳು ಬರುತ್ತೆ. ಪ್ರಶ್ನೆ ಸಂಖ್ಯೆ 5, ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು. ಇಲ್ಲಿಯೂ ಸಹ 3 ಪ್ರಶ್ನೆಗಳನ್ನ ಕೇಳಿರ್ತಾರ. ಪ್ರತಿಯೊಂದಕ್ಕೂ 2 ಅಂಕಗಳು. ಸೊ ಟೋಟಲ್ 6 ಅಂಕ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 6, ಈ ಕೆಳಗಿನ ಪದಗಳನ್ನ ಬಿಡಿಸಿ ಸಂಧಿಯನ್ನು ಹೆಸರಿಸಿ. ಇಲ್ಲಿ 3 ಪದಗಳನ್ನ ನಮಗೆ ಕೊಟ್ಟಿದ್ದಾರೆ. ಆ ಪದಗಳನ್ನ ನಾವು ಬಿಡಿಸಿ ಯಾವ ಸಂಧಿ ಬರುತ್ತಾ ಅಂತ ಹೇಳಿ ಹೆಸರನ್ನ ಸೂಚಿಸಬೇಕು. ಇಲ್ಲಿ 3 ಕೇಳಿದಾರೆ. 3 ಪ್ರತಿಯೊಂದಕ್ಕೂ ಏನಾಗಿರುತ್ತೆ ಅಂದ್ರೆ 1 ಅಂಕಗಳಾಗಿರುತ್ತೆ. ಸೊ ಟೋಟಲ್ ಇಲ್ಲಿ 3 ಅಂಕಗಳು. ಪ್ರಶ್ನೆ ಸಂಖ್ಯೆ 7, ಪದ್ಯ ಪೂರ್ಣಗೊಳಿಸಿರಿ. ಇಲ್ಲಿ ಹಚ್ಚೆಯು ಕನ್ನಡದ ದೀಪದ ಒಂದು ಪದ್ಯದ ಭಾಗವನ್ನ ನೀಡಿದಾರ. ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಪೂರ್ಣಗೊಳಿಸಬೇಕು. ಇದಕ್ಕೇನಾಗಿದೆ ಅಂದ್ರೆ 3 ಅಂಕಗಳು. ನೆಕ್ಸ್ಟ್ ಕೊಟ್ಟಿರೋ ವಿಷಯದ ಬೇಕಾದ ಒಂದರ ಬಗ್ಗೆ ಪ್ರಬಂಧ ಬರೆಯಿರಿ. ಇಲ್ಲಿ 2 ನಮಗೇನ್ ಕೊಟ್ಟಿದ್ದಾರೆ ಅಂದ್ರೆ ಪ್ರಬಂಧ ವಿಷಯವನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕ್ರೀಡೆಗಳು, ಎರಡನೇದು ನಾಡ ಹಬ್ಬ ದಸರಾ. ಸೊ ಇಲ್ಲಿ 2 ಏನ್ ಕೊಡ್ತಾರೆ, ಅದ್ರೊಳಗೆ ಯಾವ್ದಾದ್ರು ಒಂದಕ್ಕೆ ನೀವು ಪ್ರಬಂಧವನ್ನ ಬರಿಬೇಕು. ಇದಕ್ಕೇನಾಗಿರುತ್ತೆ ಅಂದ್ರೆ 3 ಅಂಕಗಳು. ನೆಕ್ಸ್ಟ್ ಕೊಟ್ಟಿರುವ ಪದ್ಯಕ್ಕೆ ಗುರು ಲಘು ಹಾಕಿ ಮತ್ತು ಇದು ಯಾವ ಷಟ್ಪದಿಯಲ್ಲಿದೆ ಎಂದು ಗುರುತಿಸಿ. ಇಲ್ಲಿ ಒಂದು ನಮಗೆ ಪದ್ಯವನ್ನ ಕೊಟ್ಟಿದಾರ. ಅದ್ರೊಳಗೆ ಏನ್ ಮಾಡ್ಬೇಕಂದ್ರೆ ಲಘು ಗುರುವನ್ನ ಹಾಕಿ ಅದು ಯಾವ ಷಟ್ಪದಿಯಲ್ಲಿ ಬರುತ್ತಾ ಅಂತ ಹೇಳಿ ಸೂಚಿಸಬೇಕು. ಇದಕ್ಕೆ 4 ಅಂಕಗಳು. ಇದಷ್ಟು ಏನಾಗಿತ್ತು ಅಂದ್ರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಇದಕ್ಕೇನಾದ್ರೂ ಈ ಒಂದು ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಬೇಕಾಗಿದ್ರೆ ಆನ್ಸರ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.